ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸರ್ವಿ ವೆಂಕಟೇಶ್. ಆ್ಯಕ್ಚುಲಿ ಇವತ್ತು ಸಂಡೇ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಗಣೇಶನ ಕೂರಿಸ್ತಾ ಇದ್ದೀವಿ. ಮೊನ್ನೇನು ಹಬ್ಬ ಆಗಿತ್ತಲ್ಲ, ಸೊ ಈ ಸಲ ಬೇಗನೆ ಮಾಡ್ತಾ ಇದ್ದೀವಿ. ಹಬ್ಬ ಆಗಿ ಒಂದು 3-4 ದಿನಕ್ಕೆ ನಮ್ಮ ಅಪಾರ್ಟ್ಮೆಂಟಲ್ಲೂ ಇವತ್ತು ಗಣೇಶ ಕೂರಿಸ್ತಾ ಇದ್ದೀವಿ. ಸೊ ಇವತ್ತು ಅಡುಗೆ ತಿಂಡಿ ಏನೂ ಮನೆಯಲ್ಲಿ ಇಲ್ಲ. ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಅಡುಗೆ ಆ್ಯಂಡ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ, ಮಧ್ಯಾಹ್ನ ಅಡುಗೆ ಅಲ್ಲ, ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲಾನು ಕೆಳಗಡೆನೆ ಎಲ್ಲ ಅರೇಂಜ್ ಮಾಡಿರ್ತಾರೆ. ಸೊ ಹಾಗಾಗಿ ಆರಾಮಾಗಿ ಇವತ್ತು ಫುಲ್ ಫ್ರೀ ಅಂತಲೇ ಹೇಳ್ಬೋದು ಮನೆಯಲ್ಲಿ. ಬೆಳಗ್ಗೆ ಫಸ್ಟು ಆಲ್ಮೋಸ್ಟ್ 8-8:30 ಅಷ್ಟೊತ್ತಿಗೆ ಗಣೇಶನ ತಗೊಂಡು ಬರೋಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ಎಲ್ಲರೂ ಪ್ಲಾನ್ ಮಾಡ್ಕೊಂಡಿರೋದು ಬಾಂದಿನಿ ಸ್ಯಾರಿ ಉಡೋಣ ಅಂತ. ನಂದು ಇದು ಹೊಸದು ಬಾಂದಿನಿ ಸ್ಯಾರಿ ನೋಡಿದ್ರಿ, ಒಂದು ಶಾಪಿಂಗ್ಗೆ ಅಂತ ಈ ಸೀರೆನ ಉಟ್ಕೊಂಡೋಗಿದೆ. ಆ್ಯಂಡ್ ತುಂಬ ಜನ ಲೈಕ್ ನಾನು ಉಟ್ಕೊಂಡಿದ್ದಾದ್ಮೇಲೆ ಕಾಮೆಂಟ್ ಹಾಕಿರ್ತಾರೆ. ಕೆಲವ್ರಿಗೆ ತಕ್ಷಣ ರಿಪ್ಲೈ ಮಾಡಿರ್ತೀನಿ, ಕೆಲವ್ರಿಗೆ ಆಗಿರಲ್ಲ ರಿಪ್ಲೈ ಮಾಡೋಕ್ಕೆ. ಸೊ ಹಾಗಾಗಿ ಯಾವಾಗಾರ ನಾಪಕ ಬಂದಾಗ ಹೇಳ್ತಾ ಇರ್ತೀನಿ. ಸೊ ಈ ಸೀರೆನ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಜೈಪುರ್ನಲ್ಲಿ ತೊಗೊಂಡು ಬಂದಂಥ ಒಂದು ಬಾಂದಿನಿ ಸಿಲ್ಕ್ ಸ್ಯಾರಿ, ಇದು ನಾರ್ಮಲ್ ಬಾಂದಿನಿ ಅಲ್ಲ. ಸೊ ಸದ್ಯಕ್ಕೆ ಇದನ್ನು ಉಟ್ಕೊಂಡು ಅಲ್ಲಿ ಗಣೇಶ ಬರೋವರೆಗೂ ಈ ಸೀರೆ ಉಟ್ಕೊಂಡಿರೋದು. ಅದಾದಮೇಲೆ ತಿಂಡಿ ತಿನ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದು ಪೂಜೆ ಟೈಮ್ಗೆ ಬೇರೆ ಸೀರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೀರೆ. ಆ್ಯಂಡ್ ಪೂಜೆಗೆ ಎಲ್ಲರೂ ಪ್ಲ್ಯಾನ್ ಮಾಡಿರೋದು ಪರ್ಪಲ್ ಸ್ಯಾರಿ ಅಂತ. ಸೊ ಪರ್ಪಲ್ KSIC ಸ್ಯಾರಿ ಹೆಂಗಿರು ಪರ್ಪಲ್ ಸೀರೀಸ್ ಮಾಡ್ತಿದ್ದೆ, KSIC ಸೀರೀಸ್ ಮಾಡ್ತಿದ್ದಲ್ಲ. ಸೊ ಈ ಸ್ಯಾರಿ ಹಾಗೆ ಇಟ್ಟಿದೆ, ಪರ್ಪಲ್ ಕಲರ್ ಬಂದಾಗ ಉಟ್ಕೊಂಡು ತೋರ್ಸೋಣ ಅಂತ. ಸೊ ಇದು ಫುಲ್ ರಿಚ್ ಪಲ್ಲು, ಸಖತ್ ಗ್ರ್ಯಾಂಡ್ ಆಗಿರೋವಂಥ ಒಂದು KSIC ಸ್ಯಾರಿ ನನ್ನ ಹತ್ರ ಇರೋವಂಥದ್ದು. ಪರ್ಪಲಲ್ಲಿ ವಿತ್ ಬ್ಲೌಸ್ ಮನೆ ಸ್ಟಿಚ್ ಮಾಡಿಸಿದ್ದು ತೋರಿಸಿದೆ ನಿಮಗೆ. ಇದಕ್ಕೆ ಅಂತಲೇ ಸ್ಟಿಚ್ ಮಾಡಿಸಿದೆ, ತುಂಬ ದಿವಸದಿಂದ ಮಾಡಿಸಿರಲಿಲ್ಲ, ಹಾಗೆ ಇಟ್ಬಿಟ್ಟಿದೆ. ಏಕೆಂದರೆ ವಿತ್ ಬ್ಲೌಸ್ ಸ್ಟಿಚ್ ಮಾಡಿಸೋದಾ ಬೇಡವಾ ಅಂತ ಇರುತ್ತೆ ಅಂತ. ಸೊ ಸ್ಟಿಚ್ ಮಾಡಿಸಿದ್ದೀನಿ, ಸದ್ಯಕ್ಕೆ ರೆಡಿ ಆಗಬೇಕು. ಆ್ಯಂಡ್ ಸಂಜೆ ನಮ್ಮ ಹಾಡು ಅಂದರೆ ಭಜನೆ ಹಾಗೆ ಡಾನ್ಸ್ ಇದೆ ನಮ್ಮದು. ಎಲ್ಲ ಲೇಡೀಸ್ದು ಅಪಾರ್ಟ್ಮೆಂಟ್ ಲೇಡೀಸ್ ಎಲ್ಲ ಸೇರಿಕೊಂಡು ಡಾನ್ಸ್ ಮಾಡ್ತಾ ಇದ್ದೀವಿ. ಸೊ ಡಾನ್ಸ್ಗೆ ಮತ್ತೆ ಕಚ್ಚೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಮಗೆ ಹಾಕೊಳ್ಳೋದು ಅವೆಲ್ಲ ಡೆಫಿನೆಟ್ಲಿ ತೋರ್ಸೋಕ್ಕಾಗಲ್ಲ. ನನಗೆ ವಿಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡ್ಕೊಳ್ಳೋದಲ್ಲ. ಸೊ ಎಸ್, ಈಗ ಫಸ್ಟ್ ರೆಡಿಯಾಗಿ ಬರ್ತೀನಿ, ಆಮೇಲೆ ಸಿಗ್ತೇನೆ. ಸೊ ಎಸ್, ಸೀರೆನ ಉಟ್ಕೊಂಡು ಬಂದಿದ್ದೀನಿ. ಸೀರೆ ಮಾತ್ರ ಸಕ್ಕತ್ತಾಗಿ ಡ್ರೇಪ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ಆ್ಯಂಡ್ ಇದಕ್ಕೆ ಈ ಥರದೊಂದು ಎಕ್ಸಾಕ್ಟ್ ಮ್ಯಾಚಿಂಗ್ ಬಳೆ ಇತ್ತು. ಈ ಬಳೆನೂ ಜೈಪುರಲ್ಲಿ ತೊಗೊಂಬಂದಿದ್ದು ರೋಡ್ ಸೈಡ್ ಶಾಪಿಂಗ್ನಲ್ಲಿ. ಕೆಲವು ಸಲ ಹೋದಾಗ ಆ ಬಳೆ ಯಾಕೆ ವೇಸ್ಟು, ಈ ಸೀರೆ ಯಾಕೆ ವೇಸ್ಟು ಅನ್ಸುತ್ತೆ, ಆದರೆ ಈ ಥರದಿಗೆ ಬೇಕಾಗುತ್ತೆ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಗಣೇಶಂದ ಗಣೇಶನ್ ಕೂಡಿಸ್ತಿರೋ ಒಂದು ಇದರಿಂದ ನನ್ನ ಹತ್ರ ಒಂದು ಗಣೇಶಂದೇ ಸರ ಇತ್ತು, ತೋರಿಸ್ತೀನಿ. ಪಿಂಕ್ ಕಲರ್ ಆ್ಯಕ್ಚುಲಿ ಪರ್ ಇದು ನೋಡಿ, ಮ್ಯಾಚ್ ಆಗುತ್ತೆ. ಇದು ಎಕ್ಸಾಕ್ಟ್ ಕಲರ್ ಅಲ್ವಾ. ಸೊ ಹಾಗಾಗಿ ಇದನ್ನು ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಸೊ ಎಸ್, ರೆಡಿ ಆಗಿದ್ದೀನಿ, ಬೇಗ ಹೋಗಬೇಕು. ಟೈಮ್ ಈಗ ಇನ್ನೂ 8 ಗಂಟೆ ಅಷ್ಟೇ. ಸೊ ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಗಣೇಶನ ತೊಗೊಂಡು ಬಂದಮೇಲೆ ಅಲ್ಲೇ ತಿಂಡಿ ತಿನ್ಕೊಂಡು ಮತ್ತೆ ಬಂದು ಸಿಗ್ತೀನಿ. ಅದಕ್ಕಿಂತ ಮುಂಚೆ ಸೀರೆ ಯಾವ ಥರ ಇದೆ ಅಂತ, ಫುಲ್ ಸ್ಯಾರಿ ಯಾವ ಥರ ಬರುತ್ತೆ ಅಂತ ಒಂದ್ಸಲ ತೋರಿಸ್ಬಿಟ್ಟು ಹೋಗ್ತೇನೆ. ಸೊ ತುಂಬ ಚೆನ್ನಾಗಿ ಡ್ರೇಪ್ ಆಗುತ್ತೆ, ಸಕ್ಕತ್ತಾಗಿ ಕುತ್ಕೊಳುತ್ತೆ. ಒಂಚೂರು ಉದ್ದದಾಗಿ ಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಇರಲಿ, ಪರವಾಗಿಲ್ಲ. ಹೀಗಿದೆ ಸ್ಯಾರಿ. ಹೇಗಿದೆ ಸೀರೆ ಅಂತ ನನಗೆ ಹೇಳೋದನ್ನ ಮಿಸ್ ಮಾಡಿಬಿಡಿ. ಇನ್ನೂ 2 ಸೀರೆ ಚೇಂಜ್ ಮಾಡಬೇಕು. ಸೊ ಹೋಗಿ ಗಣೇಶ ತೊಗೊಂಡು ಬರೋದನ್ನ ನಿಮ್ಗೆ ತೋರಿಸ್ತೀನಿ, ಯಾವ ಥರದ್ದು ಗಣೇಶ, ಹಾಗೆ ಏನು ಥರ ಅರೇಂಜ್ ಮಾಡಿದ್ದೀವಿ, ಕೆಳಗಡೆ ರಂಗೋಲಿ ಯಾವ ಥರದ್ದು ಹಾಕಿದ್ದೀವಿ ಎಲ್ಲನೂ ನಿಮ್ಗಳಿಗೂ ತೋರಿಸ್ತೇನೆ. ಹಿಂದಿನ ದಿನವೇ ಎಲ್ಲ ಸೇರಿಕೊಂಡು ಕಲರ್ಫುಲ್ ರಂಗೋಲಿ ಹಾಕಿದ್ವಿ. ಆಲ್ಮೋಸ್ಟ್ ಮುಗಿಸ್ದಾಗ ರಾತ್ರಿ 12 ಗಂಟೆ ಆಗಿತ್ತು. ಥ್ಯಾಂಕ್ ಗಾಡ್ ಅವತ್ತು ಮಳೆ ಬರಲಿಲ್ಲ. ಆ್ಯಂಡ್ ಮಳೆ ಬಂದ್ಬಿಟ್ಟಿದೆ, ನಾವು ಹಾಕಿದ್ದಷ್ಟು ವೇಸ್ಟ್ ಆಗೋಗ್ಬಿಟ್ಟಿರೋದು. ಆ್ಯಂಡ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಜೊತೆ ಒಂದು ಸಿಂಪಲಾಗಿ ಜಸ್ಟ್ ವೈಟ್ ರಂಗೋಲಿನಲ್ಲಿ ಈ ಥರ ರಂಗೋಲಿ ಹಾಕಿ ಅವತ್ತಿನ ರಂಗೋಲಿನ ಮುಗಿಸಿದ್ವಿ. ಆ್ಯಂಡ್ ಡೆಕೋರೇಷನ್ ಈ ಥರ ಇತ್ತು. ಗಣೇಶನ ತರೋಕ್ಕಿಂತ ಮುಂಚೆ ನಿಮ್ಗಳಿಗೂ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಡೆಕೋರೇಟ್ ಮಾಡಿದ್ದೀವಿ ಅಂತ. ಸೊ ಇಷ್ಟೆಲ್ಲ ಆದಮೇಲೆ ಗಣೇಶನ ತೊಗೊಂಡು ಬರೋ ಟೈಮ್ ಆಗೇ ಹೋಯಿತು. ಗಣೇಶ ಮಾತ್ರ ಯೂಶ್ವಲಿ ಗ್ರ್ಯಾಂಡಾಗಿ ಇಡ್ತೀವಿ. ಆ್ಯಂಡ್ ಗೌರಿ ನಿಮ್ಗಳಿಗೆ ಗೊತ್ತಿರೋ ಥರ ಪುಟ್ಟದೊಂದು ಗೌರಿ ಅಷ್ಟೇ. ಸೊ ಅದನ್ನೆಲ್ಲ ತೊಗೊಂಬರ್ಬೇಕಾದ್ರೆ ಏನೇನು ಫಾಲೋ ಮಾಡಬೇಕು ಎಲ್ಲ ಮಾಡ್ಕೊಂಡು ನಮ್ಮ ಅಪಾರ್ಟ್ಮೆಂಟ್ಗೂ ಈ ಸಲ ದೊಡ್ಡ ಗಣೇಶನೇ ತೊಗೊಂಡು ಬಂದಿದ್ದರು. ಆ್ಯಂಡ್ ಈಗ ಗಣೇಶನ ಕೂಡಿಸೋದು ಅಂದರೆ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಒಂದು ದಿನ ತುಂಬ ಚೇಂಜ್ ಇರುತ್ತೆ. ಆ್ಯಂಡ್ ಎಲ್ಲ ಬಾಂದಿನಿ ಸ್ಯಾರಿ ಉಟ್ಕೊಂಡು ಈ ಥರ ರೆಡಿಯಾಗಿದ್ವಿ ಗಣೇಶನ ವೆಲ್ಕಮ್ ಮಾಡೋಕ್ಕೆ. ಸೊ ಎಸ್, ಬೇಗ ತಿಂಡಿ ಆಯಿತು. ತಿಂಡಿ ಮುಗಿಸ್ಕೊಂಡು ಹೋದೆ. ಆ್ಯಂಡ್ ತಿಂಡಿಗೆ ಅಂತ ಸಕ್ಕತ್ತಾಗಿತ್ತು. ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ಹೈ ಕ್ಲಾಸ್ ಆಗಿತ್ತು. ಚೆನ್ನಾಗಿ ತಿನ್ಕೊಂಡು ಬಂದ್ವಿ. ಇನ್ನು ಊಟ ಟೈಮ್ವರೆಗೂ ಏನೂ ಭಯವಿಲ್ಲ. ನೆಕ್ಸ್ಟು ಎಲ್ಲ ನಿಮ್ಗೆ ಹೇಳ್ದಂಗೆ ಪರ್ಪಲ್ ಕಲರ್ ಸ್ಯಾರಿನ ವೇರ್ ಮಾಡ್ತಾಯಿದ್ದೀವಿ. ಈ ಸೀರೆ
ಈ ಸೀರೆ ವಿತ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಈ ಥರ ಬರುತ್ತೆ ನಿಮಗೆ. ಅದಕ್ಕೆ ಪರ್ಲ್ ಚೆನ್ನಾಗಿರುತ್ತೆ ಅಂತ ಪರ್ಲ್ ನೆಕ್ಲೆಸ್ ಆ್ಯಂಡ್ ಬಳೆಗೆ ನೀನಾಗಿ ಒಂದು ಕಡೆ ಅರೇಂಜ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಕಡೆ ಈ ಕಡೆ ಗೋಲ್ಡ್ ಬಳೆ ಹಾಕ್ಕೊಂಡು ಈ ಥರ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಅಂದರೆ ಈ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟು ಸೀರೆ ಉಟ್ಕೊಂಡು ಬಂದು ಹೆಂಗಿರು ಇನ್ಸ್ಟಾಗ್ರಾಮ್ಗೆ ರೀಲ್ ಮಾಡಲೇಬೇಕಲ್ಲ, ಆವಾಗ ನಿಮಗೆ ಡೆಫಿನೆಟ್ಲಿ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೇನೆ. ಸೊ ನಾನು ಉಟ್ಕೊಂಡಂಥ ಒಂದು KSIC ಸ್ಯಾರಿ ಇದು. ತುಂಬ ಜನ ಕೇಳ್ತಾ ಇದ್ರಿ ನೀವುಗಳು ಉಟ್ಕೊಂಡಾಗ ಇದನ್ನು ತೋರಿಸಿ ಅಂತ. ಜಸ್ಟ್ ಸೀರೆ ತೋರಿಸಿದೆ ಅಷ್ಟು ನನ್ನ ಹಿಂದಿನ ವೀಡಿಯೋಗಳಲ್ಲಿ, ಬಟ್ ಉಟ್ಟಾಗ ಯಾವಾಗಲೂ ತೋರಿಸಿರಲಿಲ್ಲ. ಆ್ಯಂಡ್ ಇದಕ್ಕೆ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿ ನಮ್ಮ ಟೈಲರ್ ಸ್ಟಿಚ್ ಮಾಡಿಕೊಟ್ಟಿದ್ರು. ಹಾಗೆ ಇದು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಇರೋವಂಥ ಒಂದು ಪಲ್ಲು ಬರುತ್ತೆ. ಸೊ ನಾನು ಇದನ್ನು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 2014-15 ಟೈಮಲ್ಲಿ ತೊಗೊಂಡಿದ್ದು. ಆ್ಯಂಡ್ ಆವಾಗ ಇದಕ್ಕೆ 38,000 ಕೊಟ್ಟು ಪರ್ಚೇಸ್ ಮಾಡಿದಂಥ ನನ್ನ ಒಂದು KSIC ಸೀರೆ. ಇವತ್ತಿಗೆ KSIC ಸೀರೆ ಅಂದರೆ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ತುಂಬ ಡಿಮಾಂಡ್ ಆಗಿಬಿಟ್ಟಿದೆ, ಹಾಗೆ ತುಂಬ ಟ್ರೆಂಡಿಂಗ್ ಆಗಿದೆ. ಬಟ್ ಇದು ಪರ್ಪಲ್ ಚೆಕ್ಸ್ನಲ್ಲಿ ಇರುವಂಥ ಸ್ಯಾರಿ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಅಪಾರ್ಟ್ಮೆಂಟ್ ಗಣೇಶನ ಈ ಥರ ಎಲ್ಲ ಡೆಕೋರೇಟ್ ಮಾಡಿ ಪೂಜೆ ಎಲ್ಲ ಸಿಂಪಲ್ಲಾಗಿ ಮುಗಿಸಿದ್ವಿ. ಆ್ಯಂಡ್ ಗಣೇಶ ತುಂಬ ಚೆನ್ನಾಗಿ ಮಿಂಚ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಲೇಡೀಸ್ ಎಲ್ಲ ಈ ಪರ್ಪಲ್ ಸ್ಯಾರಿಲಿ ನಾವುಗಳು ಚೆನ್ನಾಗಿ ಮಿಂಚಿದ್ವಿ. ಆ್ಯಂಡ್ ಏನೇ ಒಂದು ಈ ಥರ ಫಂಕ್ಷನ್ ಮಾಡ್ತೀವಿ ಅಂದರೆ ಫೋಟೋಸ್ ಮ್ಯಾಂಡೇಟ್ರಿ ಕ್ಲಿಕ್ ಮಾಡಲೇಬೇಕಲ್ಲ. ಸೊ ಹಾಗಾಗಿ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಬಂದು ಡ್ರೆಸ್ ಚೇಂಜ್ ಮಾಡಿ ಒಂದು ಸಲ ಮುಗ್ಕೊಂಡು ನಾನು ಸಿಂಪಲಾಗಿ ಒಂದು ತಿಂಡಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಹೋಗಬೇಕು. ಏನಕ್ಕೆ ಅಂತಂದರೆ ಪ್ರೋಗ್ರಾಮ್ ಆ್ಯಕ್ಚುಲಿ ಸ್ಟಾರ್ಟ್ ಅಂತ ಅಂದ್ಕೊಂಡ್ರೆ 4:15 ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಈಗಾಗಲೇ ಟೈಮ್ ಆಗಿದೆ ಆಲ್ಮೋಸ್ಟ್ 2:45. ಲೇಟ್ ಆಯಿತು ಸ್ವಲ್ಪ ಊಟ, ಯಾಕೆಂದರೆ ಪೂಜೆ ಆಗಿದ್ದೆಲ್ಲ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಊಟ ಕೂಡ ಲೇಟ್ ಆಯಿತು. ನನಗೆ ತುಂಬ ಡಿಟೇಲಾಗಿ ಎಲ್ಲಾದ್ರದ್ದು ವೀಡಿಯೋಗಳು ತೆಕ್ಕೊಳ್ಳೋಕ್ಕೆ ಆಗಲ್ಲ. ಫೋನು ಕ್ಯಾರಿ ಮಾಡಿ ಅಲ್ಲೂ ಮಾತಾಡಿ ಅಲ್ಲೂ ಏನೋ ಕೆಲಸ ಮಾಡ್ಕೊಂಡು ಆಗಲ್ಲ. ಹಾಗಾಗಿ ಕೆಲವು ಫೋಟೋಸ್ನ ಮಾತ್ರ ಅಟ್ಯಾಚ್ ಮಾಡ್ತೀನಿ ಯಾವುದ್ಯಾವುದಾಗುತ್ತೆ ಅದು ಹೊರತು. ಆ್ಯಂಡ್ ಸೊ ಈಗ ಡಾನ್ಸ್ಗೆ ಅಂತ ನಾವು ಮಾಡ್ತಿರೋದು ಏಕದಂತಾಯ ವಕ್ರತುಂಡಾಯ ಆ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 13 ಜನ ಲೇಡೀಸ್ ಎಲ್ಲ ಸೇರಿಕೊಂಡು. ಸೊ ಇಬ್ಬರಿಬ್ರು ಒಂದೊಂದು ಪೇರ್ ಥರ ಆಲ್ಮೋಸ್ಟ್ ಸೇಮ್ ಕಲರ್ ಸಾರೀಸ್ನ ಚೂಸ್ ಮಾಡ್ಕೊಂಡಿದ್ವಿ. ಸೊ ನಾನು ಚೂಸ್ ಮಾಡ್ಕೊಂಡಿರೋ ಕಲರ್ ನಿಮಗೆ ತೋರಿಸ್ತೀನಿ, ಹಾಗೆ ಇದೆ. ನಮ್ಮ ಹತ್ರ ಆ್ಯಕ್ಚುಲಿ ಇದು ನಾನು ಮತ್ತು ನನ್ನ ಪಾರ್ಟ್ನರ್ ಹತ್ರ ಈ ವೈಟ್ ಕಲರ್ ಕಾಂಬಿನೇಷನ್ ಇತ್ತು. ಆ್ಯಂಡ್ ಅವ್ರ ಹತ್ರ ಇರೋದು ಕೂಡ ವೈಟ್ಗೆ ಆರೆಂಜ್ ಕಲರ್ ಬಾರ್ಡರ್ಲೇ ಇದೆ. ಚಕ್ಸ್ ಇಲ್ಲ, ಚಿಕ್ಕ ಚಿಕ್ಕ ಬುಟ್ಟಾಗಿರ್ತದೆ. ಸೊ ಆಲ್ಮೋಸ್ಟ್ ಮ್ಯಾಚ್ ಮಾಡ್ಬೋದು. ಈ ಸೀರೆ ಲೈಟ್ ಕಲರ್ ಸ್ಯಾರಿ. ಈ ಸೀರೆಗೆ ಬ್ಲೌಸ್ ಸ್ಟಿಚೇ ಮಾಡಿಸಿಲ್ಲ. ಎಲ್ಲರೂ ಒಂದೇ ಥರದ್ದು ಆಲ್ಮೋಸ್ಟ್ ಈ ಥರದ್ದು ಸರ ಹಾಕೋತಾ ಇದ್ವಿ. ಕೆಲವರು ರೆಡ್ಡು, ಕೆಲವರು ಗ್ರೀನ್ ಹಾಕೋತಿರೋದು. ಆ್ಯಂಡ್ ಇರೋರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇಕಪ್ ಸೆಟನ್ನು ಇಟ್ಕೋಬೇಕು. ಆ್ಯಂಡ್ ಮಲ್ಲಿಗೆ ಹೂ ತುಂಬ ಕಾಸ್ಟ್ಲಿ ಇರೋದ್ರಿಂದ ಎಲ್ಲರ ಹತ್ರ ಈ ಥರದ್ದಿದೆ. ಬಟ್ಟೆದು ಬರುತ್ತಲ್ಲ, ಸೊ ಅದನ್ನು ಗಂಟು ಹಾಕೋಣ ಅಂತ ಅನ್ಕೋತಾ ಇದ್ವಿ. ನಾಟ್ ಹಾಕ್ಕೊಂಡು ನಾಟ್ಗೆ ಇದನ್ನು ಸುತ್ಕೊಳ್ಳೋದು. ಆ್ಯಂಡ್ ಫೈನಲಿ ಒಂದು ಟಾಪ್. ಸೊ ರೆಡಿಯಾಗಿ ನಮ್ಮದು ಡಾನ್ಸ್ ಕೂಡ ಇದೆ. ಕೆಲವು ಕ್ಲಿಪ್ಪಿಂಗ್ಸ್ ಅಥವಾ ವಿಡಿಯೋ ಸ್ವಲ್ಪ ಹಾಕ್ತೀನಿ. ಆ್ಯಂಡ್ ಎಸ್ ಈಗ ರೆಡಿಯಾಗಿ ಸೊ ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಡ್ರೇಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಆ್ಯಂಡ್ ಎಲ್ಲ ಈ ಥರ ಕಾಣ್ತಾ ಇದ್ವಿ ನಮ್ಮ ಟೈರ್ಗಳು ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮ್ ಎಲ್ಲ. ಆ್ಯಂಡ್ ಎಲ್ಲ ನೋಡೋಕ್ಕೂ ಎಲ್ಲ ಫುಲ್ಲು ಎಂಥೂಸಿಯಾಸ್ಟಿಕ್ಕಾಗಿ ಇದ್ದರು, ಯಾಕೆಂದರೆ ಚೆನ್ನಾಗಿರ್ತಲ್ಲ ಪ್ರೋಗ್ರಾಮ್ಸ್ ಅಂದರೆ. ಆ್ಯಂಡ್ ನಮ್ಮ ಡ್ಯಾನ್ಸ್ ಹೇಗಿತ್ತು ಅನ್ನೋದನ್ನು ಒಂದು ತುಣುಕು ಹಾಕಿರ್ತೀನಿ, ನೀವುಗಳು ಒಂದು ಸಲ ಚೆಕ್ ಮಾಡಿ. ಇಷ್ಟು ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಕೂಡಿಸಿದಂಥ ಗಣೇಶನ ಪ್ರೋಗ್ರಾಮ್ ಆಗಿತ್ತು. ವಿಡಿಯೋ ಹೋಪ್ ನಿಮ್ಗಳಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೇನೆ.